ರಾಜ್ಯದಲ್ಲಿ ಬಹುತೇಕ ಪ್ರದೇಶ ಒಣಭೂಮಿ ಕೃಷಿಗೆ ಒಳಗೊಂಡಿದ್ದರೂ ಲಭ್ಯವಿರುವ ನೀರಾವರಿ ಪ್ರದೇಶವನ್ನೇ ಬಳಸಿಕೊಂಡು ವೈವಿಧ್ಯಮಯ ಬೆಳೆ ಹಾಗೂ ಬೆಳೆ ಪದ್ಧತಿಗಳನ್ನು ಯಶಸ್ವಿಯಾಗಿ ಬೆಳೆಯಲಾಗುತ್ತಿದೆ. ಉತ್ತಮ ಕೃಷಿ ಪೂರಕ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಅವಲಂಬಿತ. ಹಾಗಾಗಿ ನೀರು ಪ್ರಮುಖ ಹಾಗೂ ನಿರ್ಣಾಯಕ ಸಂಪನ್ಮೂಲವಾಗಿದ್ದು ಉತ್ಪಾದನೆ ಮೇಲೆ ತನ್ನದೇ ಪರಿಣಾಮವನ್ನು ಬೀರುತ್ತಿದೆ. ಕಡಿಮೆ ಲಭ್ಯತೆ ಇರುವ ಈ ನೈಸರ್ಗಿಕ ಸಂಪನ್ಮೂಲದ ಬಳಕೆಯಲ್ಲಿ ಹನಿ ನೀರಾವರಿ ಪದ್ಧತಿ ಪರಿಣಾಮಕಾರಿ ತಾಂತ್ರಿಕತೆಯಾಗಿದೆ. ವಿಶೇಷವಾಗಿ ನಾವು ಈ ಕೆನಾಲ್ ಬೆಲ್ಟ್ ಅಂತ ನಾವೇನು ಕರಿತೀವಿ, ನೀರಾವರಿ ಪ್ರದೇಶದಲ್ಲಿ ರೈತರು ಅತಿ ಹೆಚ್ಚು ನೀರನ್ನು ಬಳಸಿಕೊಂಡು ಮತ್ತು ಗೊಬ್ಬರದ ಅಸಮರ್ಪಕವಾಗಿ ಬಳಕೆಯಿಂದಾಗಿ ನಮ್ಮ ಭೂಮಿ ಫಲವತ್ತಾದ ಭೂಮಿ ಸವಳಿನತ್ತ ಸಾಗುತ್ತಿದೆ. ಈ ರೀತಿಯಿಂದ ನಾವು ಈ ಎಲ್ಲ ಕಷ್ಟ ಕಾರ್ಪಣ್ಯದಿಂದ ಹೊರಗೆ ಬರಬೇಕಂತ ಹೇಳಿದ್ರೆ ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹನಿ ನೀರಾವರಿ ಪದ್ಧತಿಯಿಂದ ಆಗುವ ಅನುಕೂಲಗಳು ಏನಂತಂದರೆ ನಾವು ನೀರನ್ನು ಉಳಿಸ್ಬೋದು. ಈಗ ನಮ್ಮಲ್ಲಿ ಕಡಿಮೆ ನೀರಿನ ಒಂದು ಸಂಪನ್ಮೂಲ ಇದ್ದರೆ ಅದನ್ನು ಹೆಚ್ಚು ಕ್ಷೇತ್ರಕ್ಕೆ ನಾವು ಅದನ್ನು ಇನ್ಕ್ರೀಸ್ ಮಾಡ್ಬೋದು. ಅಂದರೆ ಅದನ್ನು ನಾವು ಕ್ಷೇತ್ರವನ್ನು ಜಾಸ್ತಿ ಮಾಡ್ಬೋದು ಬೆಳೆ ಅನುಗುಣವಾಗಿ, ಮತ್ತು ನಾವು ಏನು ಆಳಿನ ಖರ್ಚನ್ನು ಕಡಿಮೆ ಮಾಡ್ಬೋದು. ಮತ್ತು ಈ ನಾವು ಹನಿ ನೀರಾವರಿ ಪದ್ಧತಿ ಉಪಯೋಗ ಮಾಡಿಕೊಂಡ್ರೆ ಹಗಲು ಮತ್ತು ರಾತ್ರಿ ಯಾವಾಗ ನಮಗೆ ಸಮಯ ಇರುತ್ತದೆ ಆ ಟೈಮಲ್ಲೂ ಸಹ ನಾವು ನೀರಾವರಿ ಪದ್ಧತಿಯನ್ನು ನೀರನ್ನು ಗಿಡಗಳಿಗೆ ಹಾಯಿಸ್ಬೋದಾಗಿರುತ್ತದೆ. ಮತ್ತು ಇಲ್ಲಿ ನೆಲ ಸಮ ಮಾಡೋದಾಗಲಿ ಲ್ಯಾಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಅದನ್ನು ಖರ್ಚನ್ನು ಕಡಿಮೆ ಮಾಡ್ಬೋದು. ಯಾಕಂದರೆ ಯಾವುದೇ ಥರದ ಪ್ರದೇಶದಲ್ಲಿ ನಾವು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಬಹುದಾಗಿದೆ. ಮತ್ತು ವಿಶೇಷವಾಗಿ ಕಳೆ ನಿಯಂತ್ರಣವಾಗುತ್ತದೆ. ನಾವು ಇಂಟರ್ ಕಲ್ಟಿವೇಷನ್ ಅಂತೇನು ಅಂತರ ಬೇಸಾಯ ಅಂತೇನು ಕರಿತೀವಿ, ಅದನ್ನು ನಾವು ಖರ್ಚು ಕಡಿಮೆ ಮಾಡ್ಬೋದು. ಇಲ್ಲಿ ವಿಶೇಷವಾಗಿ ಹನಿ ನೀರಾವರಿ ಅಡಾಪ್ಟ್ ಮಾಡಿಕೊಂಡ್ರೆ ಏನು ನಾವು ಡ್ರಿಪ್ಪರ್ ಎಮಿಟರ್ ಅಂತೇನು ಕರಿತೀವಿ, ಅದು ನಮಗೆ ನೇರವಾಗಿ ಬೇರನ್ನು ತಲುಪೋದ್ರಿಂದ ಮೇಲ್ಮೈ ಪ್ರದೇಶ ಏನು ಜಾಸ್ತಿ ತೇವವಾಗುವುದಿಲ್ಲ. ಅಂಥ ಕಂಡೀಷನಲ್ಲಿ ನಮಗೆ ಕಳೆ ಜಾಸ್ತಿ ಬರುವುದಿಲ್ಲ. ಹಂಗಾಗಿ ಬೆಳೆ ನಮಗೆ ಎಷ್ಟು ಇಳುವರಿ ಜಾಸ್ತಿ ಆಗುತ್ತದೆ. ಸೊ ಆಮೇಲೆ ಗೊಬ್ಬರದ ನಿರ್ವಹಣೆ ಮತ್ತು ಗೊಬ್ಬರದ ಸಮರ್ಪಕವಾಗಿ ನಾವು ಉಪಯೋಗ ಮಾಡ್ಕೋಬೋದು. ನಾವು ಡ್ರಿಪ್ ಇರಿಗೇಷನ್ ಮಾಡಿಕೊಂಡ್ರೆ ಆಮೇಲೆ ಅದರಲ್ಲಿ ಫರ್ಟಿಗೇಷನ್ ಅಂತ ಅದನ್ನು ಕೂಡ ಉಪಯೋಗ ಮಾಡ್ಕೋಬೋದು. ನೀರು ಮತ್ತು ಗೊಬ್ಬರದ ಪರಿಣಾಮಕಾರಿಯಾಗಿ ನಾವು ಅದರ ಉಪಯೋಗ ಮಾಡ್ಕೋಬೋದು. ಮೂಲತಃ ತೋಟಗಾರಿಕಾ ಬೆಳೆಗಳು, ಹಣ್ಣು ತರಕಾರಿ ಕೃಷಿ, ಹಸಿರು ಮನೆಯಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತಿದ್ದ ಹನಿ ನೀರಾವರಿ ತಾಂತ್ರಿಕತೆಯನ್ನು ಇತ್ತೀಚಿನ ದಿನಗಳಲ್ಲಿ ದೀರ್ಘಾವಧಿ ಕ್ಷೇತ್ರ ಬೆಳೆಯಾದ ಕಬ್ಬಿನಲ್ಲಿಯೂ ಸಹ ಬಳಸುತ್ತಿರುವುದು ಕುತೂಹಲಕಾರಿಯಾದರೂ ಪರಿಣಾಮಕಾರಿಯಾದ ತಾಂತ್ರಿಕತೆಯಾಗಿದೆ. ಈ ನಿಟ್ಟಿನಲ್ಲಿ ಈ ತಾಂತ್ರಿಕತೆಯನ್ನು ಕೃಷಿಕರು ಅಳವಡಿಸಿ ಹೆಚ್ಚಿನ ಲಾಭ ಪಡೆಯಲು ಭಾರತೀಯ ಸ್ಟೇಟ್ ಬ್ಯಾಂಕ್ ವಿಶೇಷ ಸಾಲ ಯೋಜನೆಯನ್ನು ರೂಪಿಸಿದೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರವು ವಿಶೇಷವಾಗಿ ಕಬ್ಬು ಬೆಳೆಗಾರರನ್ನು ಗಮನದಲ್ಲಿಟ್ಟುಕೊಂಡು ಒಂದು ಯೋಜನೆಯನ್ನು ರೂಪಿಸಿದೆ. ಅದು 2011-12 ಸಾಲಿನಲ್ಲಿ ಸುಮಾರು ಒಬ್ಬ ರೈತನಿಗೆ ಗರಿಷ್ಠ 5 ಎಕರೆ ಪ್ರದೇಶದಲ್ಲಿ 75% ಸಬ್ಸಿಡಿ ಅನುದಾನ ಕೊಡುವುದಕ್ಕೆ ಸರ್ಕಾರ ಮುಂದೆ ಬಂದಿರುತ್ತದೆ. ಅದೇ ರೀತಿ ಒಂದು ಸಕ್ಕರೆ ಕಾರ್ಖಾನೆಗೆ 200 ಹೆಕ್ಟೇರ್ ಪ್ರದೇಶವನ್ನು ಈ ಸಬ್ಸಿಡಿಗೆ ಒಳಪಡಿಸಿರುತ್ತದೆ. ಆದ ಕಾರಣ ಎಲ್ಲ ರೈತರು ಮುಂದೆ ಬಂದುಬಿಟ್ಟು ಈ ಸರ್ಕಾರ ಏನು ವಿಶೇಷ ಯೋಜನೆ ರೂಪಿಸಿದೆ ಅದನ್ನು ಬ್ಯಾಂಕ್ನ ಮುಖಾಂತರ ನೀವು ಸಾಲ ಸೌಲಭ್ಯ ಪಡ್ಕೊಂಡು ಆ ಅನುದಾನ ನೀವು ಪಡ್ಕೋಬೇಕಾಗಿ ನಾವು ಬ್ಯಾಂಕ್ನಿಂದ ನಾವು ನಿಮ್ಮಲ್ಲಿ ರೈತರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಾಂಪ್ರದಾಯಿಕ ಕಬ್ಬಿನ ಕೃಷಿಯಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರಿನ ಬಳಕೆಯಿಂದ ಪರಿಸರದ ಮೇಲೂ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದ್ದು, ಹನಿ ನೀರಾವರಿ ಕಡಿಮೆ ನೀರಿನಲ್ಲಿಯೂ ಹೆಚ್ಚಿನ ಇಳುವರಿ ಹಾಗೂ ಆರೋಗ್ಯಪೂರ್ಣ ಕೃಷಿಗೆ ನೆರವಾಗಿದೆ. ಇದಲ್ಲದೆ ಲಭ್ಯವಿರುವ ನೀರಿನ ಸಮರ್ಪಕ ಬಳಕೆಯಿಂದ ಹೆಚ್ಚಿನ ಕ್ಷೇತ್ರಕ್ಕೆ ಬೆಳೆಯನ್ನು ವಿಸ್ತರಿಸಲು, ಕಳೆ ನಿಯಂತ್ರಿಸಲು, ಗೊಬ್ಬರ ಪೂರೈಕೆ ಮಾಡಲು ಈ ತಾಂತ್ರಿಕತೆ ಕೃಷಿಕರಿಗೆ ನೆರವಾಗಲಿದೆ. ನಾವು ಹನಿ ನೀರಾವರಿ ಪದ್ಧತಿಯಲ್ಲಿ 2 ವಿಧಾನ ಬರ್ತದೆ. ಒಂದು ಸಬ್ ಸರ್ಫೇಸು ಮತ್ತು ಒಂದು ಸರ್ಫೇಸ್ ಇರಿಗೇಷನ್ ಅಂತೇಳಿ. ನಾವು ಸರ್ಫೇಸು ಮತ್ತು ಸಬ್ ಸರ್ಫೇಸು ಮಹಾರಾಷ್ಟ್ರ ಮತ್ತು ನಮ್ಮ ಪಕ್ಕದ ತಮಿಳುನಾಡಲ್ಲಿ ಎಲ್ಲ ರೈತರು ಅದನ್ನು ಅಳವಡಿಸಿಕೊಂಡಿರ್ತಾರೆ. ಅದೇಗೆಂದು ಹೇಳಿದ್ರೆ ನಾವು ನಾರ್ಮಲಿ ಕನ್ವೆನ್ಷನಲ್ ಮೆಥಡ್ ಏನು ಫ್ಲಡ್ ಇರಿಗೇಷನ್ ಅಂತ ಹೇಳಿ ಕರಿತೀವಿ, ಅದ್ರಲ್ಲಿ ಮಾಡಿಕೊಂಡ್ರೆ ನಮಗೆ 30-40 ಟನ್ ಪರ್ ಎಕರೆಗೆ ಬರುತ್ತದೆ. ನಾವು ಡ್ರಿಪ್ ಇರಿಗೇಷನ್ ಮಾಡಿಕೊಂಡ್ರೆ ಎಕರೆಗೆ ನಮಗೆ 80-100 ಟನ್ ಎಕರೆಗೆ ಬರ್ತದೆ. ಸೊ ಹಂಗಾಗಿ ನೀವು ಈ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ರೈತರು ಆರ್ಥಿಕವಾಗಿ ನೀವು ಸಬಲರಾಗ್ಬೋದು. ನಮ್ಮ ಬ್ಯಾಂಕಿಗೂ ನೀವು ತಗೊಂಡಿರೋ ಸಾಲನ ವಾಪಸ್ ಕಟ್ಬೋದು. ಇದರಿಂದ ದೇಶಕ್ಕೂ ಮತ್ತು ರೈತರಿಗೂ ಆರ್ಥಿಕವಾಗಿ ಮುಂದೆ ಬರ್ಬೋದು. ಹನಿ ನೀರಾವರಿ ಉಪಕರಣಗಳನ್ನು ಪೂರೈಸುವ ಸಂಸ್ಥೆಗಳು ಹಾಗೂ ಬ್ಯಾಂಕ್ ಮಧ್ಯೆ ಒಡಂಬಡಿಕೆ ಹೊಂದಿರುವ ಈ ಯೋಜನೆಯನ್ನು ವಿಶೇಷವಾಗಿ ಕೃಷಿಕರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ.
ಭಾರತೀಯ ಸ್ಟೇಟ್ ಬ್ಯಾಂಕ್ ಇತ್ತೀಚಿನ ದಿನಗಳಲ್ಲಿ ಡ್ರಿಪ್ ಮ್ಯಾನುಫ್ಯಾಕ್ಚರರ್ ಕಂಪ್ನಿಗಳ ಜೊತೆಗೆ ಒಂದು ಒಡಂಬಡಿಕೆ ಮಾಡಿಕೊಂಡಿದೆ. ಅದು ರೈತರಿಗೂ ಮತ್ತು ಬ್ಯಾಂಕಿಗೂ ಇಬ್ಬರಿಗೂ ಕೂಡ ಅದರಿಂದ ಉಪಯೋಗ ಆಗುತ್ತದೆ. ನಮ್ಮ ಹತ್ತಿರ ಶಾಖೆಯನ್ನು ನೀವು ಭೇಟಿ ಮಾಡಿದ್ರೆ ಈ ಹನಿ ನೀರಾವರಿ ಪದ್ಧತಿಗೆ ಏನು ವಿಶೇಷವಾಗಿ ಬ್ಯಾಂಕಿನ ಸಾಲ ಸೌಲಭ್ಯಗಳಿದೆ ಅದ್ರ ಬಗ್ಗೆ ನಿಮಗೆ ಅವರು ಮಾಹಿತಿ ಕೊಡ್ತಾರೆ. ನಾವು ಮೊದಲಿಗೆ ಬ್ಯಾಂಕ್ ಸಾಲ ಹೇಗಿರುತ್ತೆ ಅಂತ ಹೇಳಿದ್ರೆ 100%ಅಲ್ಲಿ 90% ಬ್ಯಾಂಕ್ ನಾವು ನಿಮಗೆ ಸಾಲ ಸೌಲಭ್ಯ ಕೊಡ್ತೀವಿ. ನೀವು ಮಾರ್ಜಿನ್ ಮನಿ ಅಂತ ಏನು ಕರಿತೀವಿ ನಾವು, ಅದನ್ನು ನೀವು 10% ನಮಗೆ ಬ್ಯಾಂಕಿಗೆ ನೀವು ಕಟ್ಟಬೇಕಾಗುತ್ತೆ. ಆ 90%ಅಲ್ಲಿ ನೀವು ಸರ್ಕಾರ ನಮಗೆ ಬ್ಯಾಕ್ ಎಂಡೆಡ್ ಅಂತೇಳಿ 75% ನಿಮಗೆ ಸಬ್ಸಿಡಿ ಕೊಡುತ್ತೆ. ನೀವು ಅಲ್ಲಿ ಕಟ್ಟಬೇಕಾಗಿರೋದು ಬರೀ 25% ಅಷ್ಟೇ ಇರುತ್ತೆ. ಈ ಸಾಲ ಸೌಲಭ್ಯ ಎಷ್ಟಿರುತ್ತೆ ಅಂದರೆ ಗರಿಷ್ಠ 5 ವರ್ಷ ತನಕ ಮಿತಿ ಇರುತ್ತೆ. ನೀವು 5 ವರ್ಷದೊಳಗೆ ಯಾವ ಬೇಕಿದ್ರೂ ಸಾಲ ಕಟ್ಬೋದಾಗುತ್ತೆ. ಆಮೇಲೆ ನಮ್ಮ ಆ ಹನಿ ನೀರಾವರಿ ಪದ್ಧತಿಗೆ ನಮ್ಮ ವಿಶೇಷವಾಗಿ ಭಾರತೀಯ ಸ್ಟೇಟ್ ಬ್ಯಾಂಕಲ್ಲಿ ಬಡ್ಡಿ ತುಂಬ ಕಡಿಮೆ ಇರುತ್ತದೆ. ನಾವು ಇಂಟ್ರೆಸ್ಟ್ ಕನ್ಸೆಷನ್ ಅಂತೇಳಿ ಕರಿತೀವಿ. ಅದು ಎಲ್ಲ ಒಂದು ವಿಶೇಷ ಯೋಜನೆಗಳಿಗೆ ಬಡ್ಡಿ ಕಡಿಮೆ ಮಾಡಿರ್ತೀವಿ. ಕೃಷಿಕರು ಸಮೀಪದ ಭಾರತೀಯ ಸ್ಟೇಟ್ ಬ್ಯಾಂಕ್ ಅನ್ನು ಸಂಪರ್ಕಿಸಿ ಈ ತಾಂತ್ರಿಕತೆ ಹಾಗೂ ಯೋಜನೆಯ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ದಾಖಲಾತಿಗಳು ತುಂಬ ಬ್ಯಾಂಕಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಮೊದಲಿಗೆ ನಾವು RTC ಅಂತ ಏನು ಕರಿತೀವಿ, ಪಾಣಿ ಅಂತ ಹೇಳಿ ಕರಿತೀವಿ, ಅದು ಬೇಕಾಗಿರುತ್ತದೆ. ಎರಡನೇದು ಬಂದುಬಿಟ್ಟು ಯಾವ ಮೂಲದಿಂದ ನೀರು ನಮಗೆ ಸಪ್ಲೈ ಬರ್ತದೆ ಅಂದರೆ ಕೊಳವೆ ಬಾವಿ ಆಗಿರ್ಬೋದು, ಓಪನ್ ವೆಲ್ ಅಂದರೆ ತೆರೆದ ಬಾವಿ ಆಗಿರ್ಬೋದು, ನದಿ ತೀರ ಆಗಿರ್ಬೋದು, ಯಾವುದೇ ಥರದ ಮೂಲ ನಮಗೆ ತಿಳಿಸ್ಬೇಕಾಗುತ್ತೆ. ಆಮೇಲೆ ನಮಗೆ ನೀರಿನ ಇಳುವರಿ ಬಗ್ಗೆ ನಾವು ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ನೀವು ನೀರಿನ ಇಳುವರಿ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ನಿಮಗೆ ಆ ಜಾಗದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇಲ್ಲ ಅಂತಂದರೆ ಯಾರಾದರೂ ನಿಮಗೆ ಕ್ವಾಲಿಫೈಡ್ ಜಿಯೋಲಾಜಿಸ್ಟ್ ಅಂದರೆ ಏನು ಭೂ ವಿಜ್ಞಾನಿಯವರಿಂದ ಬೇಕಾದರೆ ನಮಗೆ ಪ್ರಮಾಣ ಪತ್ರ ಕೊಡ್ಬೋದಾಗಿರುತ್ತೆ. ಆಮೇಲೆ ನಮಗೆ ವಾಟರ್ ಕ್ವಾಲಿಟಿ ಟೆಸ್ಟ್ ರಿಪೋರ್ಟ್ ಅಂತ ನಾವು ಕರಿತೀವಿ. ಅದು ಅತಿ ಪ್ರಮುಖವಾಗಿರುತ್ತದೆ ಹನಿ ನೀರಾವರಿ ಪದ್ಧತಿಯಲ್ಲಿ. ಯಾಕಂದರೆ ಒಂದು ಸ್ಯಾಲಿನಿಟಿ ಜಾಸ್ತಿ ಇತ್ತು ಹೇಳಿದ್ರೆ pH ಮತ್ತು EC ಜಾಸ್ತಿ ಇದ್ದರೆ ಅದು ನಮಗೆ ಮ್ಯಾನೇಜ್ಮೆಂಟಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಆದ ಕಾರಣ ನಾವು ನಿಮಗೆ ರೈತರಿಗೆ ವಾಟರ್ ಕ್ವಾಲಿಟಿ ಟೆಸ್ಟ್ ರಿಪೋರ್ಟ್ ನಾವು ಕೇಳ್ತೀವಿ. ಆಮೇಲೆ ನಾವು ಇಂಜಿನಿಯರಿಂದ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ನಿಮ್ಮ ಎಸ್ಟಿಮೇಷನ್ ಏನಾಗಿರುತ್ತೆ ಅದನ್ನು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಕೊಟೇಷನ್, ಅದಕ್ಕೆ ಬೇಕಾದಂಥ ಖರ್ಚು ಹೆಚ್ಚಾಗುವಗಳ ಬಗ್ಗೆ ನೀವು ಒಂದು ಕೊಟೇಷನ್ನು ನಮಗೆ ಕೊಡಬೇಕಾಗುತ್ತೆ. ಇದು ತುಂಬ ಸಿಂಪಲ್ ಡಾಕ್ಯುಮೆಂಟೇಷನ್ ಇರ್ತದೆ. ಎಲ್ಲ ರೈತರು ಇದನ್ನು ನಿಮಗೆ ಬಗ್ಗೆ ಏನಾದರೂ ಬೇಕಾದರೆ ಹತ್ತಿರದ ನಮ್ಮ ಶಾಖಾಧಿಕಾರಿಗಳಾಗಿರ್ಬೋದು ಮತ್ತು ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಇದರ ಬಗ್ಗೆ ನೀವು ಸವಿಸ್ತಾರವಾದ ವಿವರವನ್ನು ಪಡೆದುಕೊಳ್ಳಬಹುದು. ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಇಂದಿನ ಸಂದರ್ಭದಲ್ಲಿ ನೀರಿಗಾಗಿ ಸಾವಿರಾರು ಅಡಿಗಳ ಆಳದವರೆಗೆ ಕೊಳವೆ ಬಾವಿ ತೋಡಿ ನೀರನ್ನ ಮೇಲೆತ್ತಿ ವ್ಯವಸಾಯಕ್ಕೆ ಬಳಸುವುದು ಇಂದು ಸರ್ವೇ ಸಾಮಾನ್ಯವಾಗುತ್ತಿದೆ. ನೀರಿನ ತೀವ್ರ ಅಭಾವವಿರುವಂಥ ಪ್ರದೇಶದಲ್ಲೂ ಲಭ್ಯವಿರುವ ನೀರನ್ನೇ ಸದ್ಬಳಕೆ ಮಾಡಿಕೊಂಡು ಆಧುನಿಕ ವ್ಯವಸಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡು ಟೊಮೆಟೊ ಬೆಳೆದು ಯಶಸ್ವಿ ರೈತರೆನಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಕುರುಬೂರಿನ KV ಆನಂದಗೌಡ ಅವರು. ಆನಂದಗೌಡ ಅವರದು ವಿದ್ಯಾವಂತ ಕುಟುಂಬ. ಇವರು ಸ್ವತಃ BE ಪದವೀಧರರು. ತಾವು ಗಳಿಸಿದಂತಹ ತಾಂತ್ರಿಕ ಕೌಶಲ್ಯಗಳನ್ನು ತಮ್ಮ ಕೃಷಿಗೆ ಪೂರಕವಾಗಿ ಬಳಸಿಕೊಳ್ಳುತ್ತಾ ಕಳೆದ 2 ದಶಕಗಳಿಂದ ಯಶಸ್ವಿಯಾಗಿ ಗುಣಮಟ್ಟದ ಟೊಮೆಟೊವನ್ನು ಬೆಳೆಯುತ್ತಾ ಅಧಿಕ ಆದಾಯ ಪಡೆಯುತ್ತಿದ್ದಾರೆ. ನನಗೆ 14 ಎಕರೆ ಜಮೀನಿದೆ, ಮಲ್ಬರಿ 10 ಎಕರೆ ಇದೆ. ಅದ್ರ ಜೊತೆಗೆ ನಾನು ಗುತ್ತಿಗೆ ತೊಗೊಂಡು ಬೇರೆ ಒಂದು 15 ಎಕರೆ ಮಾಡಿಸ್ತಾ ಇರ್ತೀನಿ. ಟೋಟಲಿ 14 ಬೋರ್ ಇದೆ. ನಮ್ಮ ಫ್ಯಾಮಿಲಿಯಲ್ಲಿ ನಾವು ಒಟ್ಟು 5 ಜನ ಬ್ರದರ್ಸ್ ಇದ್ದೀವಿ. ಈಸ್ ಅನ್ MTech, ನನಗಿಂತ ಚಿಕ್ಕವರು. ನಾನು ಸಿವಿಲ್ ಇಂಜಿನಿಯರು, ಇನ್ನೊಬ್ಬ ಬಂದು BSc ಸಿರಿಕಲ್ಚರ್, ಇನ್ನಿಬ್ಬರು ಬಂದುಬಿಟ್ಟು ಗ್ರ್ಯಾಜುಯೇಟ್ಸ್. ಸೊ ನಾವು 5 ಜನ ಸೇರಿಕೊಂಡು ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ಇದ್ದಾಗ ನಾವೆಲ್ಲನೂ ಬರೀ ಡಿಪೆಂಡ್ ಅಪಾನ್ ಅಗ್ರಿಕಲ್ಚರಲ್ಲೇ, ಬರೀ ವ್ಯವಸಾಯದ ಮೇಲೇ ಡಿಪೆಂಡ್ ಆಗಿದ್ದೀವಿ. ಟೊಮೆಟೊ ಬಂದು 21 ವರ್ಷದಿಂದ ಮಾಡ್ತಾಯಿದ್ದೀನಿ. ನಾ ಈಗ ಅಟ್ ಪ್ರೆಸೆಂಟು ಮಾರ್ಕೆಟಿಗೆಲ್ಲ ಹೋಗಿ ಫ್ರೂಟ್ಸ್ ಆಗಿರೋದು 5 ಎಕರೆ ಇದೆ. 5 ಎಕರೆಯಲ್ಲಿ ಒಳ್ಳೆ ಮಾರ್ಕೆಟ್ ಸಿಕ್ಕಿ ಸುಮಾರು ಅಂದರೆ 58 ಲಕ್ಷ ಆಗಿದೆ ನನಗೆ. ಈಗ ಆದಾಯ ಬಂದಿರೋದು 58 ಲಕ್ಷ. ನಾನು ಖರ್ಚು ಮಾಡಿರೋದು 12 ಲಕ್ಷ ಮಾಡಿಸಿದ್ದೀನಿ. ಎಲ್ಲ ಹೊಸ ಪದ್ಧತಿಗಳನ್ನ ಅಳವಡಿಸ್ಕೊಂಡು ನೀರು ಶಾರ್ಟೇಜ್ ಆಗಿದ್ದರಿಂದ, ವಾಟರ್ ಸೋರ್ಸು ಸ್ವಲ್ಪ ಕಡಿಮೆ ಆಗಿದ್ದರಿಂದ ಹೊಸ ಬೋರ್ವೆಲ್ಸ್ ಹಾಕಿದ್ರಿಂದ ಅಷ್ಟು ವೆಚ್ಚ ಬಂತೆ ಹೊರತು ಬೇರೆದೇನಿರಲಿಲ್ಲ. ಹೊಸ ನ್ಯೂ ಡ್ರಿಪ್ ಇರಿಗೇಷನ್, ಹಳೇದನ್ನೆಲ್ಲ ಬೇರೆದಕ್ಕೆಲ್ಲ ಅಳವಡಿಸ್ಕೊಂಡು ಹೊಸದು ತರಿಸಿದ್ದಕ್ಕೆ ಅಷ್ಟು ವೆಚ್ಚ ಬಂತೆ ಹೊರತು ಬೇರೆ ಏನೂ ಇದಾಗಲಿಲ್ಲ. ಒಳ್ಳೆ ಮಾರ್ಕೆಟ್ ಸಿಕ್ಕಿ ನನಗೆ ಇವತ್ತು 58 ಲಕ್ಷ
ವರ್ತ್ ಸಿಕ್ಕಿದೆ. ತಮಗೆ ಲಭ್ಯವಿರುವ ಕೃಷಿ ಪ್ರದೇಶದಲ್ಲಿ ಹಂತ ಹಂತವಾಗಿ ಟೊಮೆಟೊ ಬೆಳೆಯುತ್ತಿರುವ ಆನಂದಗೌಡ ಅವರು ವರ್ಷ ಪೂರ್ತಿ ನಿರಂತರವಾಗಿ ಫಸಲು ಬರುತ್ತಿರುವಂತೆ ನೋಡಿಕೊಳ್ಳುತ್ತಾರೆ. ಇನ್ನೂ ಹೋಗ್ತಾ ಇದೆ 3 ತಿಂಗಳಿಂದ. ಲಾಸ್ಟ್ 6/6/2013 ಸ್ಟಾರ್ಟ್ ಆಗಿ ಏನು ಪಿಕ್ಕಿಂಗ್ ಅಂದರೆ ಕೊಯ್ಲು ಇದುವರೆಗೂ ಇನ್ನೂ ಕೀಳ್ತಾನೆ ಇದ್ದೀನಿ. ಸೆಕೆಂಡ್ ಕ್ರಾಪ್ ಬಂದು ಇನ್ನೂ ಕೀಳ್ತಾನೆ ಇದ್ದೀನಿ. ಈಗ ನೆಕ್ಸ್ಟ್ ಇದು ಸೆಕೆಂಡ್ ಸ್ಟೇಜ್. ಇದೊಂದು 5 ಎಕರೆ ಇದೆ. ಇದು ಆ ಪದ್ಧತಿಯಲ್ಲಿ ನಂದು ಇಡೀ ವರ್ಷ ಪೂರ ಇರುತ್ತೆ ನಂದು ಕ್ರಾಪು. ಯಾವುದೇ ಬೆಳೆ ಉತ್ತಮವಾಗಿ ಬೆಳೆದು ಉತ್ಕೃಷ್ಟ ಫಸಲು ನಮ್ಮ ಕೈ ಸೇರಬೇಕಾದರೆ ಮಣ್ಣಿನ ಗುಣಮಟ್ಟ ಅತಿ ಮುಖ್ಯ. ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಫಲಿತಾಂಶದ ಆಧಾರದ ಮೇಲೆ ಪೋಷಕಾಂಶಗಳನ್ನು ತಪ್ಪದೇ ನೀಡುವ ಆನಂದಗೌಡ ಅವರು ಟೊಮೆಟೊ ಬೆಳೆಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾನು ಒಂದೇ ಫ್ಲಾಟಲ್ಲೇ ಮಾಡ್ತಾ ಇದ್ದೀನಿ. ಕನಿಷ್ಠ ಅಂದರೆ 8 ವರ್ಷದಿಂದ ಇದೇ ಫ್ಲಾಟಲ್ಲೇ ಮಾಡ್ತಾ ಇದ್ದೀನಿ. ಬಟ್ ಒಂದು ಸಲ ಈ ರೀತಿ ಬದಲಾಕಿದಾಗ ನೆಕ್ಸ್ಟ್ ಆಪೋಸಿಟ್ ಹಾಕ್ಸ್ತೀನಿ. ಬಟ್ ಉಳುಮೆ ಮುಖ್ಯ ಇಲ್ಲಿ. ಏನು ಕನಿಷ್ಠ ಅಂದ್ರೂ ನಾವು 3 ತಿಂಗಳು ಹಾರಿಸ್ಬೇಕು, ಒಳ್ಳೆ ಉಳುಮೆ ಮಾಡಬೇಕು. ಸುಮಾರು ಅಂದರೆ ಒಂದು 20ರಿಂದ 25 ಸಲ ಉಳುಮೆ ಮಾಡ್ತೀನಿ. ಆಳವಾಗಿ ಉಳುಮೆ ಮಾಡಿ ಎಲ್ಲ ಕಲಸಿ ನಾವು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಟ್ಟು ಎಲ್ಲ ಪೋಷಕಾಂಶಗಳನ್ನು ಲಘು ಪೋಷಕಾಂಶ ನಾನು ಫಸ್ಟ್ ಸಾಯಿಲ್ ತೊಗೊಂಡೋಗಿ ಟೆಸ್ಟ್ ಮಾಡಿಸಿ ಏನೇನು ಪೋಷಕಾಂಶಗಳು ಬೇಕು ಆ ಪೋಷಕಾಂಶಗಳೆಲ್ಲ ಇಲ್ಲಿ ಅಳವಡಿಸಿ ಎಲ್ಲ ಬದಲು ಮಾಡಿಸಿ ಆಮೇಲೆ ಮಲ್ಚಿಂಗ್ ಪೇಪರು ಏನಿದೆ ಈಗ ನಾವು ಆ ಮಲ್ಚಿಂಗ್ ಪೇಪರ್ ಮಾಡಿ ಅದನ್ನು ನಡ್ತೀನಿ. ಹನಿ ನೀರಾವರಿ ಪದ್ಧತಿನ ಅಳಿಸ್ಕೊಂಡಿದ್ದೀವಿ. ಫಸ್ಟು ನಾವು DAP ಪೊಟ್ಯಾಶು ಎಲ್ಲ ಮೊದಲೇ ಬದುಗಳಿಗೆ ಹಾಕ್ಸ್ಬಿಟ್ಟಿರ್ತೀವಿ. ಒಳಗಡೆ ಹಾಕ್ಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಲಘು ಪೋಷಕಾಂಶಗಳು ಕೂಡ ಮೊದಲೇ ಕೊಟ್ಬಿಟ್ಟಿರ್ತೀವಿ ನಾವು. ನೆಕ್ಸ್ಟ್ ನಾವು ಕೊಡೋದೇನಿದ್ರು 17 ಪೊಟ್ಯಾಶು ನೈಟ್ರೇಟ್ ಮಾತ್ರ ಇದರಲ್ಲಿ ಕೊಡ್ತೀವಿ. ಏನಂದರೆ ಗ್ಲೂಕೋಸ್ ಹೋದಂಗೆ ನಾವು KGಗೆ ಪರ್ ಡ್ರಾಪ್ ನೀರು ಬಿಟ್ಟಂಗೆಲ್ಲ ಪರ್ KG ಇಷ್ಟು ಇದಕ್ಕೆ ಬಿಡ್ತೀವಿ. ಎಕರೆಗೆ ನೀರು ಬಿಟ್ಟಾಗಲೆಲ್ಲ 3 ದಿವಸಕ್ಕೆ ಒಂದ್ಸಲ ಬಿಡ್ತಾನೆ ಇರ್ತೀವಿ ನಾವು. ಅದು ಒಂದೇ ಸಲ ಕೊಟ್ಟರೆ ಅದು ವರ್ಕ್ ಆಗೋದಿಲ್ಲ. ಅದೇ ಫಾರ್ಮೇಟ್ ಒಂದೊಂದಾಗ ಬಿಡ್ತಾ ಇರಬೇಕು. 17 ಒಂದು ಮೂಟೆ ಕೊಡ್ತೀವಿ. ಒಂದು ಮೂಟೆನ ಡೈಲಿ 1 kg ನಾವು ನೀರು ಹಾಯಿಸಿದಾಗೆಲ್ಲ 1 kg ಹಾಕಿ ಬಿಡೋದು ಉತ್ತಮ. ಡ್ರಿಪ್ ಮೂಲಕ ಕೊಡೋದ್ರಿಂದ ಕಂಪ್ಲೀಟ್ ಎಲ್ಲನೂ ಅದು ಬುಡಕ್ಕೆ ಹೋಗುತ್ತೆ. ಆ ಬೇರೆಗಳೆಲ್ಲ ಹೀರಿಕೊಂಡು ಭಾರಿ ಉತ್ತಮವಾಗಿ ಬೆಳೆ ಬರುತ್ತೆ. ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋಲ್ಲ ಮತ್ತು ಹಾವಿ ಆಗೋಲ್ಲ. ಅದು ಒಂದು ಒಳ್ಳೆಯ ಅಡ್ವಾಂಟೇಜು. ನಾವು ಕೊಟ್ಟಿದ್ದೇನು ಪೂರಾನು ಅದಕ್ಕೆ ಯುಟಿಲೈಸ್ ಆಗುತ್ತೆ, ಯೂಸ್ ಆಗುತ್ತೆ. ಟೊಮೆಟೊ ಬಂದುಬಿಟ್ಟು 100 ದಿನಕ್ಕೆ ಅದು ನಾಟಿ ಮಾಡೋದು. 1 ತಿಂಗಳು ಬಂದು ನಮ್ಮ ನರ್ಸರಿಯಲ್ಲಿರುತ್ತೆ, 2 ತಿಂಗಳು ನಮ್ಮಲ್ಲಿರುತ್ತೆ. 110 ದಿನ ಕರೆಕ್ಟಾಗಿ 100-105 ದಿನಕ್ಕೆ ಕಟಾವು ಸ್ಟಾರ್ಟ್ ಆಗುತ್ತೆ. ಅದು ಕಟಾವು ಸ್ಟಾರ್ಟ್ ಆದಮೇಲೆ ಅದು ಡಿಪೆಂಡ್ ಅಪಾನ್ ನಾವು ಪೋಷಕಾಂಶಗಳು ಎಷ್ಟು ಒದಗಿಸಿದ್ದೀವಿ, ಯಾವ ರೀತಿ ಮೇಂಟೈನ್ ಮಾಡಿದ್ದೀವಿ ಏನು ಅನ್ನೋದು ಮುಖ್ಯ. ಕೆಲವರೆಲ್ಲನೂ 5 ಕಟಾವಿಗೆ ಕ್ಲೋಸ್ ಆಗಿರುತ್ತೆ ತೋಟ, ಕೆಲವರು 8ಗೆ ಕ್ಲೋಸ್ ಆಗಿರುತ್ತೆ, ಕೆಲವರು ಕಟಾವು ಮಾಡೋಕ್ಕಾಗಲ್ಲ, ರೋಗಗಳೆಲ್ಲ ಬಂದುಬಿಟ್ಟು ಈ ರೀತಿ ಆಗಿರುತ್ತೆ. ನಾನು ಕನಿಷ್ಠ ಅಂತಂದರೆ 3.5 ತಿಂಗಳು ಕಟಾವು ಮಾಡ್ತೀನಿ. ಈಗಲೂ ಇದೆ ಉದಾಹರಣೆಗಳಿದೆ, ಬಿಲ್ಸ್ ಇದೆ. ನಾನು 21 ವರ್ಷದಿಂದ ಮಾಡ್ತಾನೆ ಇದ್ದೀನಿ. ಒಳ್ಳೆ ಕ್ವಾಲಿಟಿ ಫ್ರೂಟ್ಸ್ ತಗೊಂಡು ಏನಂದರೆ ಮೇಯ್ನ್ ಅದಕ್ಕೆ ಪೋಷಕಾಂಶಗಳು ಒದಗಿಸೋದು, ಅದನ್ನು ನಾವು ಮಗು ಥರ ಕಾಪಾಡಿಕೊಳ್ಳೋದು. ಏನೇನು ಬಂದಿದೆ, ಎಲ್ಲಿ ರೋಗ ಬಂದಿದೆ ಅದನ್ನು ಟ್ರೇಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿದ್ದಂಥ ಔಷಧಿನ ಬಳಸೋದು. ಅದರಲ್ಲೂ ಕೆಮಿಕಲ್ ಬಳಸೋದು ಬಿಟ್ಟು ಇದನ್ನು ಫರ್ಟಿಲೈಸರ್ ಇದು ಮಾಡೋದನ್ನು ಒಳ್ಳೆ ಪೆಸ್ಟಿಸೈಡ್ನ ಉಪಯೋಗ ಮಾಡೋದು ಭಾರಿ ಒಳ್ಳೆಯದು. ಇಲ್ಲಿ ಕೊರತೆ ಅನ್ನೋದಂದರೆ ರೈತರಿಗೆ ಕೊರತೆ ಆಗೋದಿಲ್ಲ. ಅಂದರೆ ಈ ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡುವಾಗ ಟೈಮ್ ಕರೆಕ್ಟಾಗಿ ಮಾಡಲ್ಲ. ರೈತನ ಫೇಲ್ಯೂರ್ ಆಗೋದೇ ಅಲ್ಲಿ. ಈಗ ಮಳೆ ಬಂತು, ನೆಗಡಿ ಬರುತ್ತೆ ಮನುಷ್ಯನಿಗೆ, ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ ಅವನು. ಇಲ್ಲಿ ಬಂದಾಗ ಸೇಮ್ ಸಸಿಗಳಿಗೂ ಅದೇ ಆಗುತ್ತೆ. ನಾವು ಮಾಡಲ್ಲ. ನಾವು ಅದನ್ನು ಕರೆಕ್ಟಾಗಿ ಮಗು ನೋಡಿಕೊಂಡು ಅದನ್ನು ಫಾಲೋ ಅಪ್ ಮಾಡ್ತೀವೋ ಅವರಂತೂ ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಒಳ್ಳೆ ಫಸಲು ಬಂದರೆ ಅವನಂತೂ ಯಾವುದೇ ಕಾರಣಕ್ಕೂ ಮಾರ್ಕೆಟಿಂಗ್ ಆಗಲಿ ಇನ್ನೊಂದಾಗಲಿ ಏನೂ ಆಗೋದಿಲ್ಲ. ಒಳ್ಳೆ ಫ್ರೂಟ್ಸ್ ಬರೋದು, ಕ್ವಾಲಿಟಿ ಫ್ರೂಟ್ಸ್ ಬಂದಾಗ ಯಾವುದೇ ಕಾರಣಕ್ಕೂ ಅವ್ನಿಗೆ ಲಾಸ್ ಆಗಲ್ಲ ಅನ್ನೋದು ನಾನು ಪ್ರಾಕ್ಟಿಕಲಿ. ತರಕಾರಿ ಬೆಳೆಗಳಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಪದ್ಧತಿ ಇತ್ತೀಚೆಗೆ ಹೆಚ್ಚು ಪ್ರಚಲಿತಕ್ಕೆ ಬರುತ್ತಿದೆ. ಆನಂದಗೌಡ ಅವರು ತಮ್ಮ ಟೊಮೆಟೊ ಬೇಸಾಯದಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಪದ್ಧತಿಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದಾರೆ. ಮಲ್ಚಿಂಗ್ ಪೇಪರ್ ಹಾಕಿರೋದ್ರಿಂದ ನೀರಿನ ಅಂಶ ಕಡಿಮೆ ಇದ್ದರೆ ಸಾಕು. ಈಗ 4 ಎಕರೆಗೆ ಹರಿಬೇಕಾಗಿದ್ದು ಅಂತ ನೀರನ್ನ 8 ಎಕರೆಗೆ ಹರಿಸ್ಬೋದು. ಕನಿಷ್ಠ ಅಂತಲೂ ಗ್ಯಾರಂಟಿ ಅಷ್ಟು ಮಾಡ್ಬೋದು. ಮತ್ತು ಕಳೆ ಬರೋದಿಲ್ಲ. ಒಳ್ಳೆ ಈಲ್ಡ್ ಉತ್ಪತ್ತಿ ಚೆನ್ನಾಗಿ ಮಾಡ್ಕೋಬೋದು. ಮೇಯ್ನು ಇವು ಅಡ್ವಾನ್ಸ್ಡ್ ವಾಟರ್ ಸೋರ್ಸು ಪ್ಲಸ್ ಕಳೆ ಪ್ಲಸ್ ಲಘು ಪೋಷಕಾಂಶಗಳು ಅದಕ್ಕೆ ಸಿಗುತ್ತೆ. ಬೇರೆ ಏನೂ ಆಗೋದಿಲ್ಲ. ರೂಟ್ಸ್ ಒಳ್ಳೆ ಫಾರ್ಮೇಷನ್ ಆಗುತ್ತೆ. ಫ್ರೂಟ್ಸ್ ಕೂಡ ಎಲ್ಲ ಒಂದೇ ಯೂನಿಫಾರ್ಟಿ ಮೇಲೆ ಬರುತ್ತೆ. ಸಸಿಗಳು ಕೂಡ ಒಳ್ಳೆ ಯೂನಿಫಾರ್ಟಿ ಮೇಲೆ ಇರುತ್ತೆ. ಇದು ನನ್ನ ಅನುಭವ. ಕ್ರಾಪ್ ಆಗುತ್ತಲ್ಲ ಸರ್, ಈ ಕ್ರಾಪ್ ಆದಾಗ ಇದನ್ನು ಕಟಾವು ಮಾಡಿ ನೆಕ್ಸ್ಟ್ ಏನು ಮಾಡ್ತೀನಿ, ಇದನ್ನು ತೆಗೆದಾದ್ಮೇಲೆ ಮಧ್ಯದಲ್ಲಿ ಒಂದು ಸಲ ಹೋಲ್ ಮಾಡಿ 2 ಕ್ರಾಪ್ ತೆಗಿತೀನಿ. ಇದರಲ್ಲಿ ಒಂದು ಮಲ್ಚಿಂಗ್ ಪೇಪರ್ ಮಾಡಿದಾಗ 2 ಸಲ ತೆಗಿತೀನಿ. ಒಳ್ಳೆ ಈಲ್ಡ್ ಬಂದಿದೆ. ನನಗೆ ಯಾವುದೇ ಕಾರಣಕ್ಕೂ ಕೊರತೆ ಆಗಿಲ್ಲ. ಮಾರುಕಟ್ಟೆಯಲ್ಲಿ ಉತ್ಪನ್ನಗಳಿಗೆ ಗುಣಮಟ್ಟವೇ ಪ್ರಮುಖ ಮಾನದಂಡವಾಗುತ್ತದೆ ಎಂಬುದನ್ನು ಬಲವಾಗಿ ನಂಬಿರುವ ಆನಂದಗೌಡ ಅವರು ಗುಣಮಟ್ಟದ ಟೊಮೆಟೊ ಉತ್ಪಾದನೆ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಮಾರ್ಕೆಟ್ ಅಂದರೆ ಯಾವಾಗ ಕ್ವಾಲಿಟಿ ಮಾರ್ಕೆಟ್ ಬಂದರೆ ಮಾರ್ಕೆಟಲ್ಲಿ ಏನೂ ನಾವು ಯಾರೂ ಏನು ಮಾಡೋಕ್ಕಲ್ಲ. ಜನ ಏನು ಮಾಡ್ತಾರೆ ಅಂದರೆ ನಮ್ಮ ರೈತರು ಅದು ಬೆಳೆ ಬಂತು ಅಂದರೆ ಎಲ್ಲರೂ ಅದಕ್ಕೆ ಮುಗಿ ಬೀಳ್ತಾರೆ.
ಮುಗಿಬಿದ್ದಾಗ ವೆದರ್ ವೇರಿಯೇಷನ್ದ ಏನಾದರೂ ಆಗ್ಬೋದು. ನಾವು ಮಾರ್ಕೆಟ್ ಸಿಗಬೇಕಂದ್ರೆ ಕ್ವಾಲಿಟಿ ಫ್ರೂಟ್ಸ್ ಬೇಕು. ಕ್ವಾಲಿಟಿ ಫ್ರೂಟ್ ಇದ್ದಾಗ ಡೆಫಿನೆಟಾಗಿ ಅದನ್ನು ಮಾರ್ಕೆಟಲ್ಲಿ ತಗೊಳ್ತಾನೆ. ನಮಗೆ ಬೇರೆಯವರಿಗಿಂತ ನಮ್ಮದು ₹100 ಜಾಸ್ತಿನೇ ತೊಗೋತಾನೆ. ಮೇಯ್ನ್ ಕ್ವಾಲಿಟಿ. ಮಾರ್ಕೆಟ್ನ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಬಾರ್ದು ಸರ್, ಯಾವತ್ತೂ ಅಷ್ಟೇ. ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಬೇಕಾದರೂ ಬಂದು ಆದ್ಕೊಂಡು ಹೋಗ್ತಾನೆ, ಆವಾಗ ಮಾರ್ಕೆಟ್ ಸಿಗುತ್ತೆ. ನಾವು ಇದು ಕ್ವಾಲಿಟಿ ಇಲ್ಲದೆ ತೊಗೊಂಡೋಗಿರೋ ಫ್ರೂಟ್ನ ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ ಮಾರ್ಕೆಟ್ ಬರೋಕ್ಕೆ. ಅದೊಂದನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡಿದ್ದೀವಿ. ಇದುವರೆಗೂ ನಾನು 21 ವರ್ಷದಿಂದ ಬೆಳೀತಾ ಇದ್ದೀನಿ. 21 ವರ್ಷ ಇದುವರೆಗೂ ನಾನು ಲಾಸ್ ಅನ್ನೋ ಇದೇ ಇಲ್ಲ ನನಗೆ ಸರ್. ನಾವು ಸ್ವತಃ ಮಾರ್ಕೆಟ್ಗೆ ತೊಗೊಂಡೋಗ್ತೀನಿ, ವ್ಯಾಪಾರಸ್ಥರನ್ನ ನಾನೇ ಭೇಟಿ ಮಾಡ್ತೀನಿ. ನಾನೇ ಭೇಟಿ ಮಾಡಿ ಇರೋದನ್ನು ಎಲ್ಲ ಕಡೆಯೂ ನಾನು ಹೈದ್ರಾಬಾದ್ ಫೋನ್ ಕಾಂಟ್ಯಾಕ್ಟ್ ಇದೆ, ಚೆನ್ನೈ ಇದೆ, ತಮಿಳು ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಹಿಂದಿ ಬರುತ್ತೆ, ತೆಲುಗು ಬರುತ್ತೆ, ಎಲ್ಲ ಭಾಷೆಗಳು ಬರೋದ್ರೆ ಎಲ್ಲ ಕಡೆಯೂ ಫೋನ್ ಕಾಂಟ್ಯಾಕ್ಟ್. ಎಲ್ಲಿ ಮಾರ್ಕೆಟ್ ಏನಿದೆ ಅದನ್ನೇ ಹಿಡ್ಕೊಂಡು ಕ್ವಾಲಿಟಿ ಫ್ರೂಟ್ಸ್ ಏನಿದೆ ಸಫಲ್ ಮಾರ್ಕೆಟ್ ಇದು ಮಾಡಿಕೊಂಡು ಆಪ್ಕಾಮ್ಸ್ ಮಾಡಿ ಎಲ್ಲ ಥರದ್ರೂ ಉಪಯೋಗಿಸ್ಕೊಂಡು ಎಲ್ಲಿ ಏನಿದೆ ಅಂತಲೇ ಕೊಟ್ಟು ನಾವು ಕಳಿಸ್ತೀವಿ ಸರ್. ಸ್ಪಾಟಲ್ಲೇ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ನನ್ನ ಹತ್ರ. ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ₹50 ಜಾಸ್ತಿ ಕೊಟ್ಟು ಹೋಗ್ತಾ ಇದ್ದಾರೆ. ಇದುವರೆಗೂ ನಾನು ಮಾರ್ಕೆಟಲ್ಲಿ ಫೇಲ್ಯೂರ್ ಆಗಿಲ್ಲ. ಕ್ವಾಲಿಟಿ ಪ್ಲಸ್ ಲಾರ್ಜ್ ಸ್ಕೇಲು ಲೋಡ್ ಬೆಳಿಬೇಕು. ಚಿಕ್ಕದಾಗಿ ಬೆಳೆದ ಖಂಡಿತ ಅವರು ತೊಗೊಳ್ಳೋಗಲ್ಲ, ಎಲ್ಲ ಮಿಕ್ಸ್ ಮಾಡಿದಾಗ ಕಮ್ಮಿನೇ ಕೇಳ್ತಾರೆ. ಇದು ಅದ್ರ ಸ್ಟ್ರಾಟಜಿ ಸರ್. ಅದು ವಾರ್ಷಿಕ ಆದಾಯ ಡಿಪೆಂಡ್ಸ್ ಅಪಾನ್ ರೇಟ್ಸ್. ಈ ಸಲ ಆಗಿದ್ದೀನಿ ನಾನು 58 ಲಕ್ಷ ತೊಗೊಂಡಿದ್ದೀನಿ. ಇದು ನಂದು ಮೇಜರ್ ಇದಿದೆ, ಮಲ್ಬರಿ ಇದೆ. ತಿಂಗಳ ಹೋಗ್ತೀನಿ ಮಾರ್ಕೆಟ್ಗೆ. ತಿಂಗಳ 1.5 ಲಕ್ಷ ಕಡಿಮೆ ಇಲ್ಲ ಇವತ್ತಿಗೂ. ಖರ್ಚು ಅದರಲ್ಲಿ 30,000 ತೆಗೆದಾಕಿದ್ರು 1,20,000 ಅಂತ ಖಂಡಿತ ತೊಗೋತಾ ಇದ್ದೀನಿ ನಾನು. ಇದುವರೆಗೂ ನಾನು ಅದರಲ್ಲೂ ಫೇಲ್ ಆಗಿಲ್ಲ. ಎಲ್ಲರಂತೆ ತಾವು ನೌಕರಿಗೆ ಸೇರಿದ್ದರೆ ಈ ಮಟ್ಟಿನ ಯಶಸ್ಸು ಸಿಗುತ್ತಿರಲಿಲ್ಲ. ತಾವು ನಂಬಿದ ಕೃಷಿಯಿಂದ ಹಣ, ನೆಮ್ಮದಿ, ತೃಪ್ತಿ ಎಲ್ಲವನ್ನ ಕಂಡುಕೊಂಡಿರುವುದಾಗಿ ಹೇಳುತ್ತಾರೆ ಆನಂದಗೌಡ ಅವರು. ನಾನು ಎವ್ರಿ ಇಯರ್ 15 ಎಕರೆ ಬೆಳಿತೀನಿ. ನಾನು ಹೋಗಿ ಉದ್ಯೋಗಕ್ಕೆ ಹೋಗಿ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಸ್ವತಃ ಬೆಳೆದ್ರೆ ನನಗೆ ಭಾರಿ ಹೆಮ್ಮೆಯಿಂದ ಇದ್ದೀನಿ. ಈಗ ನೆಮ್ಮದಿಯಾಗಿದ್ದೀನಿ. 10 ಜನಕ್ಕೆ ಕೂಲಿ ಕೊಡ್ತಾ ಇದ್ದೀನಿ. 10 ಜನನ ನಾನು ಇದು ಮಾಡ್ಕೊಂಡು 10 ಜನ ಬಂದರೆ ಊಟ ಹಾಕೋ ಕೆಪಾಸಿಟಿ ಇದೆ. ನಾನು ಉದ್ಯೋಗಕ್ಕೆ ಹೋಗಿ ತೊಂದರೆ ಇಲ್ಲ. ನಾನು ಹೌಸಿಂಗ್ ಬೋರ್ಡಲ್ಲಿದ್ದೆ. ಆಗ ಬಂದು ನನ್ನಷ್ಟು ನಾನು ಸ್ಟ್ಯಾಂಡರ್ಡಾಗಿ ಏನೋ ಒಂದು ಜ್ಯೂಸ್ ಕೊಟ್ಟು ಕಳಿಸ್ಬೋದು. ಇವಾಗ ಊಟನೇ ಹಾಕ್ತೀನಿ ಹೊಟ್ಟೆ ತುಂಬ. ಅದು ನನಗೆ ನೆಮ್ಮದಿ ಇದೆ. ಸ್ವತಃ ನನಗೆ ಆ ನೆಮ್ಮದಿ ಇದೆ. ಆ ನೆಮ್ಮದಿ ಇರ್ತಾ ಇರಲಿಲ್ಲ. ಇದ್ದಿದ್ದರೆ ಆ ನೆಮ್ಮದಿ ಮಾತ್ರ ನಮ್ಮ ಮಿಸಸ್ಸು ನಮ್ಮ ಮಕ್ಕಳು ಬೆಳಿಬೋದಾಗಿತ್ತೇನೋ. ನನ್ನ ತಮ್ಮಂದ್ರೆಲ್ಲ ಗೂಡು ಹಾಕ್ಕೊಂಡು ಅವ್ರಿಗೂ ಒಳ್ಳೆಯ ಎಜುಕೇಷನ್ ಕೊಟ್ಕೊಂಡು ಎಲ್ಲರೂ ಕೂಡ ಹಾಕೊಂಡು ಬೆಳೆಯೋಕೆ ಆಗ್ತಾ ಇರಲಿಲ್ಲ. ಇದರಿಂದ 10 ಜನಕ್ಕೆ ಉಪಯೋಗ ಆಗಿದೆ ಅಂತ ನನ್ನ ಭಾವನೆ. ನಾನು ನೆಮ್ಮದಿಯಾಗಿದ್ದೀನಿ ಸರ್. ಈಗಂತೂ ಹೆಮ್ಮೆಯಿಂದ ಹೇಳ್ತೀನಿ. ಕೃಷಿ ನೆಮ್ಮದಿ ಕೊಟ್ಟೆ. ಮನಸ್ಸು ಭಾರಿ ಖುಷಿಯಾಗಿದ್ದೀನಿ ಸರ್. ನಾನು ಕೃಷಿ ನಂಬಿ ಭಾರಿ ಖುಷಿಯಾಗಿದ್ದೀನಿ.